ಸ್ನೇಹಿತ್ರೆ, ನಿಮ್ಮ ಜೀವನವನ್ನ ಒಂದು ಕ್ಷಣ ನಿಲ್ಲಿಸಿ ನೀವು ನೀವೇ ಗಮನಿಸಿ. ನೀವು ಕೆಲಸ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತೀರಾ. ಮುಂದಿನ ದಿನದಿಂದ ಸೀರಿಯಸ್ ಆಗ್ಬೇಕು ಅನ್ಕೋತೀರಾ. ಆದ್ರೆ ಏನಾಗುತ್ತೆ? ಮೊಬೈಲ್ನಲ್ಲಿ ಒಂದು ರೀಲ್, ಇನ್ನೊಂದು ರೀಲ್, ಹೀಗೆ ದಿನವೇ ಮುಗ್ದು ಹೋಗಿರುತ್ತೆ. ನಾವು ಶಾಂತಿಯಾಗಿರ್ಬೇಕು, ತಾಳ್ಮೆ ಇರ್ಬೇಕು ಅಂತ ಅನ್ಕೋತೀವಿ. ಆದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಬಂದು ನಮ್ಮ ಮಾತು, ನಮ್ಮ ವರ್ತನೆ, ನಮ್ಮ ಸಂಬಂಧಗಳನ್ನೇ ಹಾಳ್ಮಾಡ್ಬಿಡುತ್ತೆ. ಜೀವನದಲ್ಲಿ ಫೋಕಸ್ ಬೇಕು, ಶಿಸ್ತು ಬೇಕು ಅಂತ ನಮ್ಗೆಲ್ಲ ಗೊತ್ತಿದೆ. ಸೋಷಿಯಲ್ ಮೀಡಿಯಾ, ಟಿವಿ, ಮೂವೀಸ್, ಜಂಕ್ ಫುಡ್ ಇವುಗಳಿಂದ ದೂರ ಇರ್ಬೇಕು ಅಂತ ಅನ್ಕೋತೀವಿ. ಆದ್ರೆ ನಮ್ಮ ಮನಸ್ಸಿನೊಳಗೆ ಮೂಡೋ ಆಲೋಚನೆಗಳು ನಮ್ಮ ಫೋಕಸ್ನನ್ನೇ ನಿಧಾನವಾಗಿ ಕೊಂದು ಹಾಕ್ಬಿಡ್ತವೆ. ಇಲ್ಲಿ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಇದು ಟೈಮ್ ವೇಸ್ಟ್, ಇದ್ರಿಂದ ಉಪಯೋಗ ಇಲ್ಲ ಅಂತ. ಆದ್ರೂ ನಾವು ಅದನ್ನೇ ಮತ್ತೆ ಮತ್ತೆ ಯಾಕ್ ಮಾಡ್ತೀವಿ? ಇವಾಗ ನಿಜವಾದ ಪ್ರಶ್ನೆ ಏನಂದ್ರೆ, ನಮ್ಮ ಜೀವನವನ್ನ ಮುಂದೆ ತಗೊಂಡು ಹೋಗ್ತಿರೋದು ಯಾರು? ನಾವಾ ಅಥವಾ ನಮ್ಮ ಮನಸ್ಸ? ಒಂದು ಪುರಾತನ ಜ್ಞಾನ ಇದಕ್ಕೆ ತುಂಬ ಸರಳವಾಗಿ ಉತ್ತರ ಕೊಡುತ್ತೆ. ಅದು ಏನಂದ್ರೆ, ನಮ್ಮ ದೇಹ ಒಂದು ಗಾಡಿ ಇದ್ಹಾಗೆ. ಆ ಗಾಡಿಯಲ್ಲಿ ಕುಳಿತಿರೋ ಪಯಣಿಕ ನಮ್ಮ ಆತ್ಮ. ಗಾಡಿ ಓಡಿಸ್ತಿರೋ ಚಾಲಕ ನಮ್ಮ ಬುದ್ಧಿ. ಲಗಾಮು ನಮ್ಮ ಮನಸ್ಸು. ಮತ್ತೆ ಗಾಡಿಯನ್ನ ಎಳೆಯೋ ಕುದುರೆಗಳು ನಮ್ಮ ಇಂದ್ರಿಯಗಳು. ಇವಾಗ ಲಗಾಮು ಸರಿಯಿಲ್ಲ ಅಂದ್ರೆ ಏನಾಗುತ್ತೆ? ಕುದುರೆಗಳು ಎಲ್ಲಿಗೆ ಬೇಕೋ ಅಲ್ಲಿಗೆ ಓಡ್ತವೆ. ಗಾಡಿ ದಾರಿ ತಪ್ಪುತ್ತೆ, ಅಪಘಾತವಾಗುತ್ತೆ. ಆದ್ರೆ ಲಗಾಮು ಗಟ್ಟಿಯಾಗಿದ್ದು, ಚಾಲಕ ಅದನ್ನ ಸರಿಯಾಗಿ ಹಿಡಿದ್ರೆ ಗಾಡಿ ಹೋಗೋದು ಅವನು ಬಯಸಿದ ದಿಕ್ಕಿಗೆ. ಇವತ್ತಿನ ಕಾಲದಲ್ಲಿ ನಮ್ಮ ಸಮಸ್ಯೆ ಏನಂದ್ರೆ, ನಮ್ಮ ಲಗಾಮು ಅಂದ್ರೆ ಮನಸ್ಸು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅದಕ್ಕೆ ನಾವು ಅನ್ಕೊಂಡದ್ದನ್ನ ಮಾಡಕ್ಕಾಗ್ತಿಲ್ಲ. ಇವತ್ತಿನ ಕಾಲದ ನಮ್ಮ ದೊಡ್ಡ ಶತ್ರು ಫೋನ್ ಅಲ್ಲ, ಸೋಷಿಯಲ್ ಮೀಡಿಯಾ ಅಲ್ಲ, ಟೆಂಪ್ಟೇಷನ್ ಕೂಡ ಅಲ್ಲ. ನಮ್ಮ ದೊಡ್ಡ ಶತ್ರು ನಿಯಂತ್ರಣವಿಲ್ಲದ ಮನಸ್ಸು. ಮನಸ್ಸು ಸರಿಯಿಲ್ಲ ಅಂದ್ರೆ ಇಂದ್ರಿಯಗಳು ಬೇಕಾಬಿಟ್ಟಿ ಓಡಿ ನಮ್ಮ ಸಮಯವನ್ನ, ಶಕ್ತಿಯನ್ನ, ಭವಿಷ್ಯವನ್ನ ನಿಧಾನವಾಗಿ ನಾಶ ಮಾಡ್ಬಿಡ್ತವೆ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ಇವತ್ತಿಂದ ಫೋನ್ ಯೂಸ್ ಮಾಡಲ್ಲ, ಇವತ್ತಿಂದ ಜಂಕ್ ಫುಡ್ ತಿನ್ನಲ್ಲ, ಇವತ್ತಿಂದ ಬೇಗ ಮಲಗ್ತೀನಿ ಅಂತ ದೊಡ್ಡ ದೊಡ್ಡ ನಿರ್ಧಾರ ಮಾಡ್ಕೊಳ್ತೀವಿ. ಆಪ್ಸ್ ಇನ್ಸ್ಟಾಲ್ ಮಾಡ್ತೀವಿ, ರೂಲ್ಸ್ ಮಾಡ್ಕೊಳ್ತೀವಿ. ಆದ್ರೆ ಸ್ವಲ್ಪ ದಿನಗಳಲ್ಲಿ ಮತ್ತೆ ಅದೇ ಹಳೆ ಚಾಳಿ. ನಾವು ಅನ್ಕೊಂಡದ್ದು ಯಾಕೆ ಆಗಲ್ಲ? ನಾವೇನಾದ್ರೂ ದುರ್ಬಲರಾ? ಇಲ್ಲ. ತಪ್ಪು ಏನಂದ್ರೆ, ನಾವು ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಕ್ಕೆ ಹೋಗ್ತೀವಿ. ಒಂದು ಸಣ್ಣ ಉದಾಹರಣೆ ನೋಡಿ. ನಿಮ್ಮ ಬುದ್ಧಿ ಹೇಳುತ್ತೆ ಜಂಕ್ ಫುಡ್ ತಿನ್ನಬಾರ್ದು ಅಂತ. ಆದ್ರೆ ಮನಸ್ಸು ಹೇಳುತ್ತೆ ರುಚಿ ಬೇಕು ಅಂತ. ಇವಾಗ ತಪ್ಪು ಯಾರದ್ದು? ನಾಲಿಗೆಯದ್ದಾ? ಇಲ್ಲ. ಮನಸ್ಸು ತಿನ್ನು ಅಂತ ಹೇಳಿದ್ರೆ ನಾಲಿಗೆ ಅದನ್ನ ಪಾಲಿಸ್ತದೆ. ಮನಸ್ಸೇ ಆದೇಶ ಕೊಡುತ್ತೆ, ದೇಹ ಅದನ್ನ ಅನುಸರಿಸ್ತದೆ. ಅದಕ್ಕೆ ಮನಸ್ಸನ್ನ ಯುದ್ಧ ಅಂತ ಕಂಡ್ರೆ ನೀವು ಯಾವತ್ತೂ ಸೋಲ್ತೀರಾ. ಎಲ್ಲವನ್ನ ನಿಗ್ರಹ ಮಾಡಕ್ಕೆ ಹೋದ್ರೆ ಒತ್ತಡ ಸೃಷ್ಟಿಯಾಗುತ್ತೆ. ಒಂದು ದಿನ ಆ ಒತ್ತಡ ಇನ್ನೂ ದೊಡ್ಡ ಸಮಸ್ಯೆಯಾಗಿ ಸಿಡಿಯುತ್ತೆ. ನಿಜವಾದ ನಿಯಂತ್ರಣ ಅಂದ್ರೆ ಮನಸ್ಸನ್ನ ಒತ್ತಿ ಹಿಡಿಯೋದಲ್ಲ, ಮನಸ್ಸಿಗೆ ನಿಧಾನವಾಗಿ ತರಬೇತಿ ಕೊಡೋದು. ಏನಾದ್ರೂ ಮಾಡ್ಬೇಕು ಅನ್ಸಿದ್ರೆ ತಕ್ಷಣ ಇಲ್ಲ ಅನ್ಬೇಡಿ. ಸ್ವಲ್ಪ ಹೊತ್ತು ಬಿಟ್ಟು ಅಂತ ಹೇಳಿ. 10 ನಿಮಿಷ, 1 ಗಂಟೆ ಹೀಗೆ ವಿಳಂಬ ಮಾಡೋದ್ರಿಂದ ಬಹುತೇಕ ಆಸೆಗಳು ಅಲ್ಲಿಯೇ ಸತ್ಹೋಗ್ತವೆ. ಇವಾಗ 3 ಸರಳ ಅಭ್ಯಾಸಗಳು ನೆನ್ಪಿಟ್ಕೊಳ್ಳಿ. ಮೊದಲದು, ಭಾವನೆ ಬಂದಾಗ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ. ಕೋಪ ಬಂದಾಗ, ಆಸೆ ಬಂದಾಗ, ಭಯ ಬಂದಾಗ 5 ಸೆಕೆಂಡ್ ವಿರಾಮ ಕೊಡಿ. ಈ 5 ಸೆಕೆಂಡ್ ನಿಮ್ಮ ಜೀವನವನ್ನ ಬದಲಾಯಿಸಬಹುದು. ಎರಡನೇದು, ಒಂದು ಸಲಕ್ಕೆ ಒಂದು ಕೆಲಸ. ದೊಡ್ಡ ಕೆಲಸವನ್ನ ಸಣ್ಣ ಸಣ್ಣ ಭಾಗ ಮಾಡಿ. ಅಂದ್ರೆ ಒತ್ತಡ ಕಡಿಮೆ, ಫಲಿತಾಂಶ ಜಾಸ್ತಿ. ಮೂರನೇದು, ಪ್ರತಿದಿನ ಕನಿಷ್ಠ 10-15 ನಿಮಿಷ ಫೋನ್ ಇಲ್ಲ, ಮಾತಿಲ್ಲ, ಒಂಟಿಯಾಗಿ ಮೌನದಲ್ಲಿರಿ. ಈ ಮೌನ ನಿಮ್ಮ ಮನಸ್ಸಿನ ಲಗಾಮನ್ನ ಗಟ್ಟಿ ಮಾಡುತ್ತೆ. ನೆನಪಿರ್ಲಿ ಸ್ನೇಹಿತ್ರೆ, ನಿಮ್ಮ ಜೀವನವನ್ನ ವಿಧಿ ಬರೆಯಲ್ಲ, ನಿಮ್ಮ ಮನಸ್ಸು ಬರೆಯುತ್ತೆ. ನೀವು ಜಗತ್ತನ್ನ ನಿಯಂತ್ರಣ ಮಾಡೋ ಅಗತ್ಯ ಇಲ್ಲ. ನಿಮ್ಮ ಒಳಗಿನ ಚಾಲಕ ಅಂದ್ರೆ ನಿಮ್ಮ ಬುದ್ಧಿಯನ್ನ ಎಚ್ಚರದಲ್ಲಿಟ್ರೆ ಸಾಕು. ಮನಸ್ಸು ನಿಮ್ಮ ಮಾತು ಕೇಳುತ್ತೆ, ಇಂದ್ರಿಯಗಳು ನಿಮ್ಮ ವಿಧೇಯವಾಗ್ತವೆ. ಕೊನೆಗೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನಿಮ್ಮ ದಿನಚರಿಯನ್ನ ಬೇರೆ ಯಾರಾದ್ರೂ ಕಾಪಿ ಮಾಡಿದ್ರೆ ಅವರು ಜೀವನದಲ್ಲಿ ಮೇಲೆ ಬರ್ತಾರಾ
ಅಥವಾ ಮುಳುಗ್ತಾರಾ? ಉತ್ತರ ನಿಮ್ಗೆ ಗೊತ್ತು. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕುಟುಂಬದವರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.